ಒತ್ತಡದ ಬದುಕು, ಪೌಷ್ಟಿಕ ಆಹಾರದ ಕೊರತೆಯಿಂದ ಶುಗರ್, ಬಿಪಿ, ಬೊಜ್ಜು, ಗ್ಯಾಸ್ಟ್ರಿಕ್ ನಂತಹ ಆರೋಗ್ಯ ಸಮಸ್ಯೆ. ಹೆಚ್ಚು ಪೋಷಕಾಂಶಯುಕ್ತ ಆಹಾರ ಮತ್ತು ಸಿರಿಧಾನ್ಯಗಳೇ ಇದಕ್ಕೆ ಪರಿಹಾರ. ಮಿಲೆಕ್ಸ್ ಚೂರ್ಣಂ ಇಂದಿನ ವೇಗದ ಬದುಕಿಗೆ ಪುರಾತನ ಪೋಷಣೆಯ ಶಕ್ತಿ. ಇದು ಸಿರಿಧಾನ್ಯ, ಡ್ರೈ ಫ್ರೂಟ್ಸ್, ಮೊಳಕೆ ಕಾಳುಗಳು, ಧಾನ್ಯಗಳು ಹಾಗೂ ಸೀಡ್ಸ್ ಇಂದ ಸಮೃದ್ಧವಾಗಿದೆ. ಬನ್ನಿ ಮತ್ತೆ ಸಾಂಪ್ರದಾಯಿಕ ಸಿರಿಧಾನ್ಯಗಳಿಗೆ ಹಿಂದಿರುಗೋಣ. ಆರ್ಡರ್ ಮಾಡಲು ಲಿಂಕ್ ಡಿಸ್ಕ್ರಿಪ್ಷನ್ ಮತ್ತು ಪಿನ್ ಕಾಮೆಂಟ್ ನಲ್ಲಿದೆ. ಹಾಯ್ ಫ್ರೆಂಡ್ಸ್, ದಿನದ ಎಲ್ಲ ಪ್ರಮುಖ ಸುದ್ದಿಯನ್ನು ನಿಮಗೆ ತಲುಪಿಸೋ mastmaga.com ನ ಫುಲ್ ನ್ಯೂಸ್ಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ಏಷ್ಯಾ ಕಪ್ ವಿಚಾರವಾಗಿ ಭಾರತ ಪಾಕಿಸ್ತಾನ ನಡುವೆ ಉದ್ವಿಗ್ನತೆ ಕ್ಷಣ ಕ್ಷಣಕ್ಕೂ ಹೆಚ್ಚಾಗ್ತಿದೆ. ಈಗ ಪಿಎಂ ನರೇಂದ್ರ ಮೋದಿ ಅವರ ಟ್ವೀಟ್ ಪಾಕ್ ಹೊಟ್ಟೆಗೆ ಬೆಂಕಿ ಇಟ್ಟಿದ್ದು ಪಾಕ್ ನಾಯಕರು ಸಿಡಿದು ಬಿದ್ದಿದ್ದಾರೆ. ಪಾಕಿಸ್ತಾನದ ಸೋಷಿಯಲ್ ಮೀಡಿಯಾ ಸ್ಟಾರ್ ಅಲಿಯಾಸ್ ಬಚ್ಚಲುಬಾಯಿಯ ರಕ್ಷಣಾ ಸಚಿವ ಖವಾಜಾ ಆಸಿಫ್ ಭಾರತದ ವಿರುದ್ಧ ನಾಲಿಗೆಯನ್ನು ಉದ್ದಕ್ಕೆ ಚಾಚಿದ್ದಾರೆ. ಪಾಕ್ ಮತ್ತು ಭಾರತ ನಡುವೆ 6-0 ಸ್ಕೋರ್ ಶಾಶ್ವತವಾಗಿ ದಾಖಲಾಗಿದೆ ಅಂತ ಹೇಳಿದ್ದಾರೆ. ಅಂದರೆ ಭಾರತದ 6 ಜೆಟ್ಗಳನ್ನು ಹೊಡೆದಾಕಿದ್ದೀವಿ ಅನ್ನೋ ಥರದಲ್ಲಿ ಮತ್ತೆ ಮಾಡಿದ್ದಾರೆ. ಫಸ್ಟ್ ಆಫ್ ಆಲ್, ನಮ್ಮ ಸೇನೆ ಪ್ರೊಫೆಷನಲ್ ಸೇನೆ. ಫೈಟರ್ ಜೆಟ್ಸ್ ಎಷ್ಟು ಹೋಗಿದೆ ಅನ್ನೋದನ್ನು ಒಂದು ವೇಳೆ ಹೋಗಿದ್ರೆ ಅವ್ರು ನಂಬರ್ ಕೊಡ್ತಾರೆ, ಅವಾಗ ಗೊತ್ತಾಗುತ್ತೆ. ಅದು ಬಿಡೋಣ, ಅದು ಟಾಪಿಕ್, ಅದನ್ನು ಪಕ್ಕಕ್ಕಿಡೋಣ. ಅದನ್ನು ಎಷ್ಟು ಹೋಗಿದೆ ಅಂತ ಹೇಳಿ ಪಾಕಿಸ್ತಾನದವ್ರು ಕೇಳಿ ನಾವು ಅದನ್ನು ಆ ಲೆಕ್ಕವನ್ನು ಮಂಡಲಿ ಇಟ್ಕೊಳ್ಳೋ ಅವಶ್ಯಕತೆ ಇಲ್ಲ. ಸೇಮ್ ಟೈಮ್ ಸ್ಕರ್ದು POKನ ಸ್ಕರ್ದು ಏರ್ ಬೇಸ್ನಿಂದ ಹಿಡಿದು ಕರಾಚಿಗೆ ಸ್ವಲ್ಪವೇ ದೂರದಲ್ಲಿರೋ ಏರ್ ಬೇಸ್ ತನಕ ಉದ್ದಕ್ಕೂ ಭಾರತ ಹೊಡಿತಲ್ಲ. ಡಜನ್ಗೂ ಅಧಿಕ ಪ್ಲೇಸ್, ಇನ್ಕ್ಲೂಡಿಂಗ್ ಏರ್ ಬೇಸಸ್ ಸೇರಿದಂತೆ ಡಜನ್ಗೂ ಅಧಿಕ ಪ್ಲೇಸಸ್ ಅನ್ನ ಭಾರತ ಹೊಡಿತಲ್ಲ. ಗುಂಡಿ ಬಿತ್ತಲ್ಲ ರನ್ವೇನಲ್ಲೆಲ್ಲ. ನಿಮ್ಮ ಉಗ್ರ ಕೇಂದ್ರಗಳೆಲ್ಲ ಪೂರ್ತಿ ಧೂಳಾಗಿ ಮಣ್ಣಿನ ರಾಶಿ ರೀತಿ ಆಗಿ ಹೋದ್ವಲ್ಲ, ಉದುರು ಹೋದ್ವಲ್ಲ. ನಮ್ಮ ಕಡೆ ನಿಮಗೆ ಏನೂ ಆಡೋಕ್ಕಾಗಲಿಲ್ಲ. ಡಜನ್, ಈ ಕಡೆ 0. ಅದು ಶಾಶ್ವತವಾಗಿ ಉಳಿಯಲ್ವಾ? ಸ್ಯಾಟಲೈಟ್ ಇಮೇಜಸ್ ಇದೆಯಲ್ಲ, ಅದಕ್ಕೆ ಸಾಕ್ಷಿ ಇದೆಯಲ್ಲ. ನೀವು ಹೇಳಿದಕ್ಕೆ ನಿಮ್ಮ ಹತ್ರ ಸಾಕ್ಷಿ ಯಾವುದೂ ಇಲ್ಲ, ನಿಮ್ಮ ಸ್ಟೋರಿ ಅಷ್ಟೇ. ನಮ್ಮದು ಸಾಕ್ಷಿ ಇದೆಯಲ್ವಾ, ವಿತ್ ಎವಿಡೆನ್ಸ್ ಪ್ರೂವ್ ಆಗಿರೋದಲ್ವಾ. ನಮ್ಮ ಸೇನೆ ಕೊಟ್ಟಿರೋ ಸಾಕ್ಷಿ, ಅಂತಾರಾಷ್ಟ್ರೀಯ ಎಕ್ಸ್ಪರ್ಟ್ಸ್ ಕೊಟ್ಟಿರೋ ಸಾಕ್ಷಿ ಜಗತ್ತಿನ ಮುಂದಿದೆಯಲ್ಲ. ಇನ್ನೂ ನೀವು ಏರ್ ಬೇಸ್ಗಳಲ್ಲಿ ಆಪರೇಷನ್ ಶುರು ಮಾಡಿಲ್ವಲ್ಲ, ಬಂದ್ ಮಾಡ್ಕೊಂಡು ಕೂತಿದ್ದೀರಲ್ಲ, ಟಾರ್ಪಲ್ ಹಾಕೊಂಡು ಅಡಿಗಡೆ ಮುಚ್ತಾ ಇದ್ದೀರಲ್ಲ ಗುಂಡಿನ. ಆ ಸ್ಕೋರ್ ಯಾವಾಗ ಸೆಟಲ್ ಮಾಡ್ತೀರಾ? ತಾಕತ್ತಿದೆಯಾ? ಅದು ಶಾಶ್ವತವಾಗಿ ಉಳಿದಿಲ್ವಾ? ಚೂರಾದ್ರೂ ನಾಚಿಕೆ ಮಾನ ಮರ್ಯಾದೆ ಇರಬೇಕು. ಅದಿಲ್ಲ, ಆ ರೀತಿ ಬಿಹೇವ್ ಮಾಡ್ತಿದ್ದಾರೆ ಇವರು. ಈಗ ಮತ್ತೆ ಅದನ್ನ ರಿಪೀಟ್ ಮಾಡ್ತಿದ್ದಾರೆ. ಅಷ್ಟು ಮಾತ್ರ ಅಲ್ಲ, ಮೋದಿ ಕ್ರಿಕೆಟ್ ಸಂಸ್ಕೃತಿಯನ್ನ ಮತ್ತು ಆಟದ ಮನೋಭಾವನ, ಸ್ಪೋರ್ಟ್ಸ್ಮನ್ಶಿಪ್ ಅನ್ನ ನಾಶ ಮಾಡಿದ್ದಾರೆ. ಈ ಮೂಲಕ 2 ರಾಷ್ಟ್ರಗಳ ನಡುವೆ ಶಾಂತಿ ಮರುಸ್ಥಾಪಿಸೋ ಕೆಲಸವನ್ನ ಮತ್ತಷ್ಟು ಕಠಿಣಗೊಳಿಸಿದ್ದಾರೆ. ತಮ್ಮ ಸ್ವಂತ ಪೊಲಿಟಿಕಲ್ ಇಮೇಜ್ ಉಳಿಸ್ಕೊಳ್ಳೋಕೆ ಈ ರೀತಿಯೆಲ್ಲ ಮಾಡ್ತಿದ್ದಾರೆ. ಮೋದಿ ಅವರ ಈ ವರ್ತನೆ ಭಾರತದ ಒಳಗೆ ಮತ್ತು ಜಾಗತಿಕವಾಗಿಯೂ ಮುಜುಗರ ಉಂಟು ಮಾಡಿದೆ ಅಂತ ಹೇಳಿದ್ದಾರೆ. ಇತ್ತ ಪಾಕ್ ಮಂತ್ರಿ ACC ಚೇರ್ಮನ್, ಅಂದರೆ ಏಷ್ಯನ್ ಕ್ರಿಕೆಟ್ ಕೌನ್ಸಿಲ್ಗೆ ಸದ್ಯಕ್ಕೆ ಅವರಿಗೆ ಅಧಿಕಾರ ಇದೆಯಲ್ಲ, ಮೊಹಸಿನ್ ನಖ್ವಿ ಅವರು ಕೂಡ ಮೋದಿ ಪೋಸ್ಟ್ಗೆ ಕಿಡಿಕಾರಿದ್ದಾರೆ. ನಮ್ಮ ವಿರುದ್ಧದ ಯುದ್ಧವನ್ನು ನೀವು ಹೆಮ್ಮೆ ಅಂತ ಭಾವಿಸೋದಾದರೆ, ಈಗ ಆಲ್ರೆಡಿ ಪಾಕ್ ವಿರುದ್ಧ ನೀವು ಹಲವು ಯುದ್ಧಗಳಲ್ಲಿ ಸೋತು ಹೋಗಿದ್ದೀರಿ, ಅದನ್ನು ಮರಿಬೇಡಿ. ಯಾವುದೇ ಕ್ರಿಕೆಟ್ ಮ್ಯಾಚ್ ಆ ಸತ್ಯವನ್ನು ಮರೆಮಾಚಕ್ಕಾಗಲ್ಲ. ಯುದ್ಧವನ್ನು ಕ್ರೀಡೆಗೆ ಕಂಪೇರ್ ಮಾಡಿರೋದು ನಿಮ್ಮ ಹತಾಶೆಯನ್ನು ತೋರಿಸುತ್ತೆ ಅಂತ ಹೇಳಿದ್ದಾರೆ. ಅಂದಹಾಗೆ PM ನರೇಂದ್ರ ಮೋದಿ ಭಾರತಕ್ಕೆ ಶುಭ ಕೋರಿ ಮ್ಯಾಚನ್ನು ಆಪರೇಷನ್ ಸಿಂಧೂರ್ಗೆ ಹೋಲಿಸಿ ಪೋಸ್ಟ್ ಮಾಡಿದ್ರು. 2ರಲ್ಲೂ ರಿಸಲ್ಟ್ ಸೇಮೇ ಇದೆ, ಭಾರತವೇ ಗೆದ್ದಿರೋದು. ಸೊ ನಮ್ಮ ಕ್ರಿಕೆಟಿಗರಿಗೆ ಶುಭಾಶಯ ಅಂತ ಹೇಳಿದ್ರು. ಇದಕ್ಕೀಗ ಈ ಪಾಕಿಸ್ತಾನದ ನಾಯಕರುಗಳು ಜೋರಾಗಿ ಬಾಯಿ ತೆರೆದು ಕೂಗ್ತಾ ಇದ್ದಾರೆ. ಏನೋ ಪಾಕ್ ನಾಯಕರು ಈ ಥರ ಮಾತನಾಡ್ತಾ ಇದ್ರೆ ಅಲ್ಲಿನ ಜನ ತಮ್ಮ ಕ್ರಿಕೆಟ್ ತಂಡದ ವಿರುದ್ಧ ಆಕ್ರೋಶವನ್ನು ಜೋರಾಗಿ ಹೊರ ಹಾಕಿದ್ದಾರೆ. ನಮ್ಮಲ್ಲಾದ್ರೆ ಆಯ್ತು ಬಿಡಿ ಹೋಗ್ಲಿ ಅಂತ ಸುಮ್ಮನೆ ಆಗ್ತೀವಿ, ಆದರೆ ಪಾಕ್ ಆಟಗಾರನ ಹಿಗ್ಗಾಮುಗ್ಗ ಜಾಡಿಸ್ತಿದ್ದಾರೆ ಅಲ್ಲಿನ ನೊಂದ ಅಭಿಮಾನಿಗಳು. ನಿಮ್ಮಿಂದ ಪಾಕಿಸ್ತಾನ ತಲೆ ತಗ್ಗಿಸೋ ಹಾಗಾಗಿದೆ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಹಾಕಿ ಬೈತಾ ಇದ್ದಾರೆ. ಸಣ್ಣ ಪುಟ್ಟ ಟೀಮ್ಗಳು ಪಾಕಿಸ್ತಾನವನ್ನು ಸೋಲಿಸೋ ರೀತಿಯಾಗಿದೆ. ಭಾರತ ನಮ್ಮ ಪಿತಾಮಹ, ಯಾವತ್ತೂ ಪಿತಾಮಹ ಆಗುತ್ತೆ. ನಮ್ಮ ಜನರೇಷನ್ ಕೈಯಲ್ಲಿ ಭಾರತವನ್ನು ಸೋಲಿಸೋಕೆ ಸಾಧ್ಯ ಇಲ್ಲ. ನಾವು ಅವರ ಚಪ್ಪಲಿಗೂ ಸಮಾನರಲ್ಲ. ಪಾಕ್ ತಂಡದ ಜೊತೆ ಕೈ ಕೊಲ್ಕದೆ ಅವರು ಸರಿಯಾಗೇ ಮಾಡಿದ್ದಾರೆ ಅಂತ ತುಂಬಾ ಜನ ರೊಚ್ಚಿಗೆದ್ದು ಪಾಕ್ ಟೀಮನ್ನು ಬೈದಿದ್ದಾರೆ. ಏನೋ ಈ ವಿವಾದಿತ ಪಂದ್ಯ ಭಾರತದ ಒಳಗೆ ರಾಜಕೀಯ ಕೆಸರೆಚಾಟಕ್ಕೂ ಕಾರಣ ಆಗಿದೆ, ನಮ್ಮ ಭಾರತದ ಒಳಗೂ ಕೂಡ. ಫೈನಲ್ನಲ್ಲಿ ಪಾಕ್ ವಿರುದ್ಧ ಭಾರತ ಗೆದ್ದಿರೋದಕ್ಕೆ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಅಥವಾ ಕಾಂಗ್ರೆಸ್ನ ಯಾರೂ ಕೂಡ ವಿಶ್ ಮಾಡಿರಲಿಲ್ಲ. ಇದಕ್ಕೀಗ ರಾಹುಲ್ ವಿರುದ್ಧ ಬಿಜೆಪಿ ಕಿಡಿಕಾರಿದೆ. ಕಾಂಗ್ರೆಸ್ ನಮ್ಮ ರಾಷ್ಟ್ರೀಯ ಹಿತಾಸಕ್ತಿಗೆ ವಿರುದ್ಧ. ಕಾಂಗ್ರೆಸ್ ಪಾಕ್ನ ಬಿ ಟೀಮ್ ಇದ್ದ ಹಾಗೆ. ರಾಹುಲ್ ಗಾಂಧಿ ಪಾಕ್ ಸೇನಾ ಮುಖ್ಯಸ್ಥ ಆಸಿಮ್ ಮುನೀರ್ನ ಬೆಸ್ಟ್ ಫ್ರೆಂಡ್. ಹೀಗಾಗಿ ಕಾಂಗ್ರೆಸ್ ಭಾರತ ಏಷ್ಯಾ ಕಪ್ ಗೆದ್ದರೂ ಕೂಡ ಒಂದು ವಿಶ್ ಮಾಡಲಿಲ್ಲ, ಇಂಥ ಮೂಮೆಂಟ್ನಲ್ಲೂ ಕೂಡ ವಿಶ್ ಮಾಡಲಿಲ್ಲ ಅಂತ ಬಿಜೆಪಿ
ಪ್ರಶ್ನೆ ಮಾಡಿದೆ ಕಾಂಗ್ರೆಸ್ ನಿಲುವನ್ನು. ಇತ್ತ ಈ ಪಂದ್ಯ ವಿಚಾರವಾಗಿ ಕಾಂಗ್ರೆಸ್ ಪರಿಷತ್ ಸದಸ್ಯ BK ಹರಿಪ್ರಸಾದ್ ಒಂದು ಹೇಳಿಕೆ ಕೊಟ್ಟಿದ್ದಾರೆ. ಕ್ರಿಕೆಟ್ ಗೆದ್ರೆ ಯುದ್ಧ ಗೆದ್ದಂಗೆ ಆಗಬಿಡುತ್ತಾ ಅನ್ನೋ ಪ್ರಶ್ನೆ ಕೇಳಿದ್ದಾರೆ. ಕ್ರಿಕೆಟ್ನಿಂದ ದೇಶಭಕ್ತಿ ಅಳಿಯೋಕ್ಕಾಗಲ್ಲ. ಪಹಲ್ಗಾಮ್ ಘಟನೆ ಇನ್ನೂ ಜನರಿಂದ ಮನಸ್ಸಲ್ಲಿ ಹಾಗೆ ಇದೆ, ನೋವು ಹಾಗೆ ಇದೆ. ಈ ಟೈಮ್ನಲ್ಲಿ ಕ್ರಿಕೆಟ್ ಆಡಲೇಬಾರ್ದಾಗಿತ್ತು ಅಂತ ಹೇಳಿದ್ದಾರೆ. ನಕ್ಸಲ್ ಮುಕ್ತ ಅಭಿಯಾನವನ್ನು ಜೋರಾಗಿ ನಡೆಸ್ತಿರೋ ಭಾರತ ಇದೀಗ ದೊಡ್ಡ ಒಂದು ಘೋಷಣೆ ಮಾಡಿದೆ. ಕೇಂದ್ರ ಗೃಹ ಮಂತ್ರಿ ಅಮಿತ್ ಶಾ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ನಕ್ಸಲರಿಗೆ ಲಾಸ್ಟ್ ವಾರ್ನಿಂಗ್ ಅಂತ ಹೇಳಿದ್ದಾರೆ. ನಕ್ಸಲರು ಬೇಷರತ್ತಾಗಿ ಬಂದು ಸರ್ಕಾರದ ಮುಂದೆ ಶರಣಾಗಿ, ಅದು ಬಿಟ್ಟರೆ ನಿಮಗೆ ಬೇರೆ ಆಪ್ಷನ್ ಇಲ್ಲ ಅಂತ ಹೇಳಿದ್ದಾರೆ. ಅಲ್ಲದೆ ಇತ್ತೀಚೆಗೆ ಗೊಂದಲ ಉಂಟು ಮಾಡೋ ನಿಟ್ಟಿನಲ್ಲಿ ಸರ್ಕಾರಕ್ಕೆ ಪತ್ರ ಬರೆದಿದ್ರೆ, ಕದನ ವಿರಾಮ ಘೋಷಿಸಿದರೆ ನಾವು ಸರ್ಕಾರದ ಮುಂದೆ ಸರೆಂಡರ್ ಆಗ್ತೀವಿ ಅಂತ ಹೇಳಿದರು. ಆದರೆ ಅದೆಲ್ಲ ಆಗಲ್ಲ. ಕದನ ವಿರಾಮ ಅಲ್ಲ, ನೀವು ಶರಣಾಗಬೇಕು ಅಂದರೆ ಕದನ ವಿರಾಮ ಅವಶ್ಯಕತೆ ಇಲ್ಲ. ತೋಳು ಕೆಳಗಿಳಿಸಿ ಬಂದರೆ ನಿಮ್ಮ ಮೇಲೆ ಒಂದು ಗುಂಡು ಕೂಡ ಹಾರಿಸಲ್ಲ. ಸರೆಂಡರ್ ಆಗ್ತೀನಿ ಅಂತ ಬರೋರಿಗೆ ರೆಡ್ ಕಾರ್ಪೆಟ್ ಹಾಯಿಸಿ ನಾವು ಸ್ವಾಗತ ಮಾಡ್ತೀವಿ ಸಮಾಜದ ಮುಖ್ಯ ಭೂಮಿಕೆಗೆ. ಇಲ್ಲ ಅಂದರೆ ಒಂದು ಕಡೆಯಿಂದ ನಕ್ಸಲಿಸಮನ್ನು ಎಂಡ್ ಮಾಡಲೇಬೇಕಾಗುತ್ತೆ. ನಾವೇನು ಮಾಡ್ತೀವೋ ಅದನ್ನು ಕಂಟಿನ್ಯೂ ಮಾಡ್ತೀವಿ ಅಂತ ಅಮಿತ್ ಶಾ ಸ್ಪಷ್ಟ ಸಂದೇಶ ರವಾನಿಸಿದ್ದಾರೆ. ಅಲ್ಲದೆ ಭಾರತದಲ್ಲಿ ನಕ್ಸಲ್ ಸಮಸ್ಯೆ ಹೇಗೆ ಹುಟ್ಕೊಳ್ತು, ಹೇಗೆ ಡೆವಲಪ್ ಆಯಿತು, ಆ ಐಡಿಯಾಲಜಿಗೆ ಸಪೋರ್ಟ್ ಮಾಡಿದವರು ಯಾರು ಅಂತ ಸಮಾಜ ಅರ್ಥ ಮಾಡ್ಕೊಳ್ಳೋವರೆಗೆ ನಕ್ಸಲಿಸಮ್ ಎಂಡ್ ಆಗಲ್ಲ ಅನ್ನೋ ಹೇಳಿಕೆ ಕೊಟ್ಟಿದ್ದಾರೆ. ನಕ್ಸಲ್ ಮುಕ್ತ ಭಾರತ ಅನ್ನೋ ಸೆಮಿನಾರ್ನಲ್ಲಿ ಅಮಿತ್ ಶಾ ಈ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಅಂದಹಾಗೆ ಕೇಂದ್ರ ಸರ್ಕಾರ ಪೂರ್ವ ಮತ್ತು ಮಧ್ಯ ಭಾರತದಲ್ಲಿ ನಕ್ಸಲ್ ವಿರುದ್ಧ ದೊಡ್ಡ ಕಾರ್ಯಾಚರಣೆ ನಡೆಸ್ತಾ ಇದೆಯಲ್ಲ, ಅದನ್ನು ನಿಲ್ಲಿಸಬೇಕು ಅಂತ CPIM ಸರ್ಕಾರಕ್ಕೆ ಲೆಟರ್ ಬರೆದಿತ್ತು. ಅಲ್ಲದೆ 1 ತಿಂಗಳು ಕದನ ವಿರಾಮವನ್ನು ಘೋಷಿಸ್ತಿದ್ದೀವಿ, ನಾವು ಮಾತುಕತೆಗೆ ಬರ್ತಾ ಇದ್ದೀವಿ ಅಂತ ಹೇಳಿದರು. ಆದರೆ ಅಮಿತ್ ಶಾಗ ನಿಮ್ಮೊಟ್ಟಿಗೆ ಅಂತ ಕದನ ವಿರಾಮ ಎಲ್ಲ ಇಲ್ಲ, ಶರಣಾಗಿ ಅಷ್ಟೇ, ಬೇಷರತ್ತಾಗಿ ಶರಣಾಗಕ್ಕಾದ್ರೆ ಆಗಿ ಶಸ್ತ್ರ ಕೆಳಗಿಟ್ಟು, ಇಲ್ಲ ಅಂದರೆ ನಾವು ನಕ್ಸಲಿಸಮ್ ಎಂಡ್ ಮಾಡ್ತೀವಿ, 2026 ಮಾರ್ಚ್ ಒಳಗೆ ನಕ್ಸಲ್ ಮುಕ್ತ ಭಾರತ ಮಾಡ್ತೀವಿ ಅಂತ ಆ ಗುರಿಯನ್ನು ಮತ್ತೆ ಪುನರುಚ್ಚಾರ ಮಾಡಿದ್ದಾರೆ. ಲಾರೆನ್ಸ್ ಬಿಷ್ಣೋಯಿ ಗ್ಯಾಂಗ್ ವಿಚಾರವಾಗಿ ಕೆನಡಾ ದೊಡ್ಡ ನಿರ್ಧಾರ ತಗೊಂಡಿದೆ. ಅಧಿಕೃತವಾಗಿ ಭಯೋತ್ಪಾದಕ ಗುಂಪು ಅಂತ ಘೋಷಿಸಿದೆ. ಕೆನಡಾದ ಕ್ರಿಮಿನಲ್ ಕೋಡ್ ಅಡಿಯಲ್ಲಿ ಈ ನಿರ್ಧಾರ ತಗೊಳ್ಳಲಾಗಿದೆ ಅಂತ ಕೆನಡಾದ ಪಬ್ಲಿಕ್ ಸೇಫ್ಟಿ ಮಿನಿಸ್ಟರ್ ಗ್ಯಾರಿ ಆನಂದ್ ಸಂಗರಿ ಅನೌನ್ಸ್ ಮಾಡಿದ್ದಾರೆ. ಈ ಕ್ರಮದ ಪ್ರಕಾರ ಬಿಷ್ಣೋಯಿ ಗ್ಯಾಂಗ್ಗೆ ಹಣ ಸಹಾಯ ಮತ್ತು ನೆರವನ್ನು ನಿರ್ಬಂಧಿಸಲಾಗುತ್ತೆ. ಅವರ ಆಸ್ತಿ ಮತ್ತು ಅಕೌಂಟ್ಸ್ ಅನ್ನ ಫ್ರೀಸ್ ಮಾಡಲಾಗುತ್ತೆ ಅಂತ ಹೇಳಿದೆ. ಸದ್ಯ ಲಾರೆನ್ಸ್ ಬಿಷ್ಣೋಯಿಯನ್ನು ಹಿಡಿದು ಭಾರತದ ಜೈಲಿನಲ್ಲೇ ಇಡಲಾಗಿದೆ. ಅತ್ಯಾಚಾರ ಕೇಸ್ನಲ್ಲಿ ಸದ್ಯ ಜೀವಾವಧಿ ಶಿಕ್ಷೆ ಅನುಭವಿಸ್ತಾ ಇರುವ ಹಾಸನ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ಹೈಕೋರ್ಟ್ನಲ್ಲಿ ಮೇಲ್ಮನವಿ ಹಾಕಿದ್ದಾರೆ. ಸ್ಪೆಷಲ್ ಕೋರ್ಟ್ ತೀರ್ಪನ್ನ ಪ್ರಶ್ನಿಸಿ ಹೈಕೋರ್ಟ್ ಮೊರೆ ಹೋಗಿರೋ ಪ್ರಜ್ವಲ್ ರೇವಣ್ಣ ಇದು ರಾಜಕೀಯ ದುರುದ್ದೇಶ, ಶಿಕ್ಷೆ ರದ್ದು ಮಾಡಬೇಕು ಅಂತ ಕೋರಿದ್ದಾರೆ. ರಾಜಕೀಯ ದುರುದ್ದೇಶದಿಂದ ಮಹಿಳೆಯನ್ನ ಅಸ್ತ್ರವಾಗಿ ಬಳಸಿಕೊಂಡು FIR ದಾಖಲಿಸಲಾಗಿದೆ. ಇದೆಲ್ಲ ರಾಜಕೀಯ ಷಡ್ಯಂತ್ರ. 2023ರಲ್ಲಿ ಹಾಸನದ ಫಾರ್ಮ್ ಹೌಸ್ ಗೃಹ ಪ್ರವೇಶ ನಡೆದಾಗ ಮಹಿಳೆ ಪಾಲ್ಗೊಂಡಿದ್ದಾರೆ. ಅದಕ್ಕೆ ದಾಖಲೆ ಕೂಡ ಇದೆ. ಅತ್ಯಾಚಾರವಾಗಿದ್ರೆ ಅವರು ಹೇಗೆ ಗೃಹ ಪ್ರವೇಶಕ್ಕೆ ಬರ್ತಾ ಇದ್ರು? ಘಟನೆಯಾಗಿ 3 ವರ್ಷಗಳ ನಂತರ ದೂರು ಕೊಟ್ಟಿರೋದು ಸಂದೇಹಾಸ್ಪದ. ಹೀಗಾಗಿ ಶಿಕ್ಷೆ ರದ್ದಾಗಬೇಕು ಅಂತ ಮೇಲ್ಮನವಿ ಸಲ್ಲಿಕೆ ಮಾಡಿದ್ದಾರೆ. ಇನ್ನು ಸಿಎಂ ಸಿದ್ದರಾಮಯ್ಯ ಕುಟುಂಬ ಮೂಡಾದಲ್ಲಿ ಪಡೆದ 14 ಸೈಟ್ಗಳ ಹಂಚಿಕೆ ವಿಚಾರವಾಗಿ ಲೋಕಾಯುಕ್ತ ಪೊಲೀಸರು ಬಿ ರಿಪೋರ್ಟ್ ಸಲ್ಲಿಸಿದ್ರು. ಇದನ್ನ ಪ್ರಶ್ನಿಸಿ ಸಾಮಾಜಿಕ ಕಾರ್ಯಕರ್ತ ಸ್ನೇಹಮಯಿ ಕೃಷ್ಣ ಮೇಲ್ಮನವಿ ಅರ್ಜಿ ಹಾಕಿದ್ರು. ಈ ಅರ್ಜಿ ವಿಚಾರಣೆ ನಡೆಸಿದ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ ಅಕ್ಟೋಬರ್ 8ಕ್ಕೆ ಆದೇಶವನ್ನ ಕಾಯ್ದಿರಿಸಿದೆ. ಇದಕ್ಕೂ ಮುನ್ನ ಲೋಕಾಯುಕ್ತ ಪೊಲೀಸರು ಸಲ್ಲಿಸಿದ್ದ ಬಿ ರಿಪೋರ್ಟ್ ಪ್ರಶ್ನಿಸಿ ಇಡಿ ತಕರಾರು ಅರ್ಜಿ ಸಲ್ಲಿಸಿತ್ತು. ಈಗ ಸ್ನೇಹಮಯಿ ಕೃಷ್ಣ ಕೋರ್ಟ್ ಮೆಟ್ಟಿಲೇರಿದ್ದು ಅಕ್ಟೋಬರ್ 8ಕ್ಕೆ ಕೋರ್ಟ್ ಆದೇಶ ಹೊರಬೀಳುತ್ತೆ. ಏನೋ ಬೆಂಗಳೂರಲ್ಲಿ ಸಿಸಿಬಿ ಪೊಲೀಸರು ಭರ್ಜರಿ ಕಾರ್ಯಾಚರಣೆ ಮಾಡಿದ್ದಾರೆ. ಬರೋಬ್ಬರಿ 7.80 ಕೋಟಿ ಮೌಲ್ಯದ ನಶಾ ವಸ್ತುವನ್ನ ವಶಕ್ಕೆ ಪಡೆದಿದ್ದಾರೆ. ಈ ವೇಳೆ ನೈಜೀರಿಯಾ ಮೂಲದ ಇಬ್ಬರನ್ನ ಅರೆಸ್ಟ್ ಮಾಡಲಾಗಿದೆ. ಆರೋಪಿಗಳನ್ನ ಕೆವಿನ್ ರೋಜರ್ ಮತ್ತು ಥಾಮಸ್ ನವೀದ್ ಚೀಮ್ ಅಂತ ಗುರುತಿಸಲಾಗಿದೆ. ಹೆಬ್ಬಗೋಡಿಯಲ್ಲಿ ವಾಸವಾಗಿದ್ದ ಇವರಿಬ್ರು ದಿಲ್ಲಿ ಮತ್ತು ಮುಂಬೈನಿಂದ ಮಾದಕ ವಸ್ತು ತರಿಸಿಕೊಳ್ತಾ ಇದ್ರು. ಮುಖ್ಯವಾಗಿ ಟೆಕ್ಕಿಗಳು ಹಾಗೂ ಸ್ಟೂಡೆಂಟ್ಸ್ ಅನ್ನೇ ಟಾರ್ಗೆಟ್ ಮಾಡ್ತಾ ಇದ್ರು. ಈ ಕುರಿತು ಸಿಸಿಬಿ ಹಾಗೂ ಮಹದೇವಪುರ ಪೊಲೀಸ್ ಸ್ಟೇಷನ್ ನಲ್ಲಿ ಪ್ರತ್ಯೇಕ ಪ್ರಕರಣ ದಾಖಲಾಗಿವೆ. ಏನೋ ಬೆಂಗಳೂರಲ್ಲೇ ವಾಸ ಇದ್ದ 3 ಶ್ರೀಲಂಕಾ ಪ್ರಜೆಗಳನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. 1 ವರ್ಷದ ಹಿಂದೆ ಇವರು ಬೆಂಗಳೂರಿಗೆ ಬಂದಿದ್ದು, ಇವರ ಬಳಿ ಪಾಸ್ಪೋರ್ಟ್, ವೀಸಾ ಯಾವುದೂ ಇಲ್ಲ. ಅಲ್ಲದೆ ಇವರು ನಶಾ ವಸ್ತು ಡೀಲರ್ಗಳಾಗಿದ್ರು ಅಂತ ತನಿಖೆ ವೇಳೆ ಗೊತ್ತಾಗಿದೆ. ಹೀಗಾಗಿ ಇವರ ವಿರುದ್ಧ ಸಿಸಿಬಿ ಠಾಣೆಯಲ್ಲಿ ಕೇಸ್ ದಾಖಲಾಗಿದೆ. ಏನೋ ತಮಿಳುನಾಡಿನ ಕರೂರಿನಲ್ಲಿ ನಡೆದ ಭೀಕರ ಕಾಲ್ತುಳಿತದಲ್ಲಿ ಮೃತಪಟ್ಟವರ ಸಂಖ್ಯೆ 41ಕ್ಕೆ ಏರಿಕೆಯಾಗಿದೆ. ಗಾಯಗೊಂಡ ಹಲವರು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇದ್ದಾರೆ. ಈ ಘಟನೆ ಸಂಬಂಧ ಪೊಲೀಸರು ಫೈಲ್ ಮಾಡಿರೋ FIR ನಲ್ಲಿ ಈ ದುರಂತಕ್ಕೆ ನಟ ವಿಜಯ್ ಮತ್ತವರ ಪಕ್ಷ ತಮಿಳಿಗ ವೆಟ್ರಿ ಕಳಗಂ ಕಾರಣ ಅಂತ ಆರೋಪಿಸಲಾಗಿದೆ. ಹಾಗೆ ವಿಜಯ್ ತಮ್ಮ ಜನಪ್ರಿಯತೆಯನ್ನ ಶೋ ಆಫ್ ಮಾಡೋಕೆ ಅಂತಲೇ ಉದ್ದೇಶಪೂರ್ವಕವಾಗಿ ಲೇಟ್ ಆಗಿ ಬಂದ್ರು. ರ್ಯಾಲಿ ಬೆಳಿಗ್ಗೆ 9 ಗಂಟೆಗೆ ಶುರುವಾಗೋದ್ರಲ್ಲಿತ್ತು. ನಂತರ 11 ಗಂಟೆಗೆ ಜನಸಂದಣಿ ಸೇರಿದ್ರು. ಮಧ್ಯಾಹ್ನ ವಿಜಯ್ ಭಾಷಣ ಮಾಡಬೇಕಾಗಿತ್ತು. ಆದರೆ ಅವರು ರಾತ್ರಿ 7 ಗಂಟೆಗೆ ಜನರನ್ನ ಉದ್ದೇಶಿಸಿ ಮಾತನಾಡಿದ್ದಾರೆ. ಸುಮಾರು 4 ಗಂಟೆ ಡಿಲೇ ಆಗಿದೆ. ವಿಜಯ್ ಅವರಿದ್ದ ಬಸ್
ಸ್ಕೆಡ್ಯೂಲ್ನಲ್ಲಿ ಇರದ ಜಾಗಗಳಲ್ಲಿ ಸಾಕಷ್ಟು ಬಾರಿ ಸ್ಟಾಪ್ ಕೊಡ್ತು. ಈ ರೋಡ್ ಶೋನಿಂದ ಟ್ರಾಫಿಕ್ ಸಮಸ್ಯೆ ಕೂಡ ಆಯಿತು. ಆ್ಯಕ್ಚುಲಿ ಈ ರೋಡ್ ಶೋಗೂ ಅವರು ಅನುಮತಿಯನ್ನು ಪಡೆದಿರಲಿಲ್ಲ. ಇನ್ನು ಸೇರೋ ಜನ ಕುಡಿಯೋಕೆ ನೀರು, ಆಹಾರ ಇಲ್ಲದೆ ಸಮಸ್ಯೆ ಎದುರಿಸಬಹುದು ಅಂತ ಪೊಲೀಸರು ಮುಂಚೆನೇ ವಾರ್ನಿಂಗ್ ಕೊಟ್ಟಿದ್ರು. ಅದನ್ನು ಕೂಡ ವಿಜಯ್ ಸೇರಿ ಪಕ್ಷದ ಇತರ ಹಿರಿಯ ನಾಯಕರು ನಿರ್ಲಕ್ಷ್ಯ ಮಾಡಿ ಸೂಕ್ತ ಕ್ರಮ ತಗೊಂಡಿಲ್ಲ. ಅಲ್ಲದೆ ರ್ಯಾಲಿ ವೇಳೆ ವೆಟ್ರಿ ಕಳಗಂ ಪಕ್ಷದ ಕಾರ್ಯಕರ್ತರು ಪೊಲೀಸ್ ಬ್ಯಾರಿಯರ್ ಅನ್ನ ಮುರಿದು ಹಾಕಿದ್ರು. ವಿಜಯ್ ಅವ್ರನ್ನ ನೋಡಬೇಕು ಅಂತ ಒಂದು ಪುಟ್ಟ ಶೆಡ್ನ ಮೇಲ್ಚಾವಣಿ ಹತ್ತಿದ್ರು. ದುರದೃಷ್ಟವಶಾತ್ ಆ ಮೇಲ್ಚಾವಣಿ ಕುಸಿದು ಕಾರ್ಯಕರ್ತರು ಅಲ್ಲೂ ಮೃತಪಟ್ಟರು ಅಂತ ಎಫ್ಐಆರ್ನಲ್ಲಿ ಉಲ್ಲೇಖ ಆಗಿರೋದನ್ನ ಈಗ ಮಾಹಿತಿ ಸಿಗ್ತಾ ಇದೆ. ಮತ್ತೊಂದು ಕಡೆ ಈ ದುರಂತದ ಬಗ್ಗೆ ದಾರಿ ತಪ್ಪಿಸೋ ಪೋಸ್ಟ್ ಅನ್ನ ಹಾಕಿ ಜನರ ಮೈಂಡ್ ಅನ್ನ ಡೈವರ್ಟ್ ಮಾಡ್ತಿದ್ದಾರೆ ಅಂತ ಹೇಳಿ, ಸುಳ್ಳು ಕಥೆಗಳನ್ನು ಹರಡುತ್ತಿದ್ದಾರೆ ಅಂತ ಹೇಳಿ ತಮಿಳುನಾಡಿನ ಪೊಲೀಸರು 25 ಜನರ ಮೇಲೆ ಕೇಸ್ ಹಾಕಿದ್ದಾರೆ. ಇನ್ನು ನಿವೃತ್ತ ನ್ಯಾಯಾಧೀಶರಾದ ಅರುಣಾ ಜಗದೀಶನ್ ನೇತೃತ್ವದ ತನಿಖಾ ತಂಡ ಘಟನಾ ಸ್ಥಳಕ್ಕೆ ಆಗಮಿಸಿದೆ. ಅತ್ತ ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಮತ್ತು ಕೇಂದ್ರ ಮಾಹಿತಿ ಮತ್ತು ಪ್ರಸಾರ ಖಾತೆಯ ರಾಜ್ಯ ಸಚಿವರಾದ ಡಾಕ್ಟರ್ ಎಲ್ ಮುರುಗನ್ ಈ ಕಾಲ್ತುಳಿತದಲ್ಲಿ ಮೃತಪಟ್ಟವರ ಫ್ಯಾಮಿಲಿಯನ್ನ ಮೀಟ್ ಆಗಿ ಸಂತಾಪ ಸೂಚಿಸಿದ್ದಾರೆ. ಹಾಗೆ ಘಟನಾ ಸ್ಥಳಕ್ಕೂ ಭೇಟಿ ಕೊಟ್ಟಿದ್ದಾರೆ. ಏನೋ ರಾಜ್ಯ ಸ್ಥಾನಮಾನಕ್ಕಾಗಿ ಒತ್ತಾಯಿಸಿ ಲಡಾಖ್ನಲ್ಲಿ ನಡೀತಾ ಇರೋ ಪ್ರತಿಭಟನೆ ಸಂಬಂಧ ಮತ್ತಷ್ಟು ಬೆಳವಣಿಗೆಗಳಾಗಿವೆ. ಸೆಪ್ಟೆಂಬರ್ 24ನೇ ತಾರೀಕು ಪ್ರತಿಭಟನೆ ಹಿಂಸಾತ್ಮಕ ರೂಪ ಪಡೆದು 4 ಮೃತಪಟ್ಟಿದ್ರು. ಈ ಪೈಕಿ ಮಾಜಿ ಯೋಧ ಸೆವಾಂಗ್ ತಾರ್ಚಿನ್ ಕೂಡ ಭದ್ರತಾ ಪಡೆಗಳ ಗುಂಡೇಟಿಗೆ ಕೊನೆಯುಸಿರೆಳೆದಿದ್ರು. ಅದಕ್ಕೀಗ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ಜೈರಾಮ್ ರಮೇಶ್ ಸರ್ಕಾರದ ವಿರುದ್ಧ ಕಿಡಿಕಾರಿದ್ದಾರೆ. ತಾರ್ಚಿನ್ ಕಾರ್ಗಿಲ್ ಯುದ್ಧದಲ್ಲಿ ಸೇನೆ ಪರವಾಗಿ ಹೋರಾಡಿದ್ರು. ಅವರ ತಂದೆ ಕೂಡ ಆರ್ಮಿಯಲ್ಲಿದ್ರು, ಆರ್ಮಿ ಫ್ಯಾಮಿಲಿ. ತಾರ್ಚಿನ್ ಅವರು ಲಡಾಖ್ಗೆ 6ನೇ ಶೆಡ್ಯೂಲ್ನಲ್ಲಿ ಸ್ಥಾನಮಾನ ಕೊಡಬೇಕು ಅಂತ ಶಾಂತವಾಗಿಯೇ ಪ್ರತಿಭಟಿಸ್ತಾ ಇದ್ರು. ಆದರೆ ಅವರು ಈ ಗಲಾಟೆಯಲ್ಲಿ ಪ್ರಾಣ ಕಳ್ಕೊಂಡಿರೋದು ದುಃಖವನ್ನು ಉಂಟು ಮಾಡಿದೆ ಅಂತ ಹೇಳಿಕೆ ಕೊಟ್ಟಿದ್ದಾರೆ. ಇನ್ನು ಕಳೆದ 5 ದಿನಗಳಿಂದ ತೀವ್ರಗೊಂಡಿರೋ ಭಾರೀ ಪ್ರತಿಭಟನೆಯಿಂದಾಗಿ ಲಡಾಖ್ ಪ್ರವಾಸೋದ್ಯಮಕ್ಕೆ ಭಾರಿ ಪೆಟ್ಟು ಬೀಳ್ತಾ ಇದೆ. ಸದ್ಯ ಅಲ್ಲಿನ ಹಲವು ಪ್ರದೇಶಗಳಲ್ಲಿ ಕರ್ಫ್ಯೂ ಮುಂದುವರೆದಿದೆ. ಹೀಗಾಗಿ ಹೋಟೆಲ್ ಬುಕ್ಕಿಂಗ್ಗೆ ದೊಡ್ಡ ಅಡಚಣೆಯಾಗ್ತಿದೆ. ಕರ್ಫ್ಯೂನಿಂದಾಗಿ ಅಲ್ಲಿನ ಹೋಟೆಲ್ಗಳಿಗೆ ಯಾರು ಪ್ರವಾಸಿಗರೇ ಬರ್ತಾ ಇಲ್ಲ ಅಂತ ಹೋಟೆಲ್ ಉದ್ಯಮಿಗಳು ಅಳಲು ತೋಡ್ಕೊಂಡಿದ್ದಾರೆ. ಇನ್ನು ಲಡಾಖ್ನ ಸಾರಿಗೆ, ಹಾಸ್ಪಿಟಾಲಿಟಿ, ಗುಡಿ ಕೈಗಾರಿಕೆ ಹೀಗೆ ಹಲವು ಕ್ಷೇತ್ರಗಳು ಆರ್ಥಿಕ ಬೆಳವಣಿಗೆಯ ಪ್ರಮುಖ ವಲಯಗಳು. ಆದರೆ ಎಲ್ಲಕ್ಕಿಂತ ಹೆಚ್ಚಾಗಿ ಪ್ರವಾಸೋದ್ಯಮ ಒಂದೇ ಲಡಾಖ್ ಆರ್ಥಿಕ ಅಭಿವೃದ್ಧಿಗೆ 60% ಕೊಡುಗೆ ಕೊಡ್ತಾ ಇದೆ. ಸೊ ಲಡಾಖ್ನ ಎಕಾನಮಿ ನಿಂತಿರೋದೇ ಟೂರಿಸಂ ಮೇಲೆ. 317 ಹೋಟೆಲ್, 691 ಅತಿಥಿ ಗೃಹ, 1055 ಹೋಮ್ ಸ್ಟೇ ಮತ್ತು ಲೇನಲ್ಲಿ 105 ಪ್ರವಾಸಿ ಕ್ಯಾಂಪ್ಗಳಿವೆ. ಕಳೆದ ಸಲ ಪಹಲ್ಗಾಮ್ ದಾಳಿ ನಂತರ ಆಪರೇಷನ್ ಸಿಂಧೂರ್ ಟೈಮ್ನಲ್ಲೂ ಕೂಡ ಲಡಾಖ್ ಹೋಟೆಲ್ ಉದ್ಯಮಕ್ಕೆ ಅಷ್ಟೊಂದು ಹೊಡೆತ ಬಿದ್ದಿರಲಿಲ್ಲ. ಕೆಲವರು ಲಡಾಖ್ ಹೋಟೆಲ್ಗಳಿಗೆ ಬರ್ತಾ ಇದ್ರು. ಆದರೆ ಈಗ ಇಲ್ಲಿ ಗಲಾಟೆ ಜಾಸ್ತಿ ಆಗಿರೋದ್ರಿಂದಾಗಿ, ಕರ್ಫ್ಯೂ ಇರೋದ್ರಿಂದಾಗಿ, ಪ್ರತಿಭಟನೆ ಇರೋದ್ರಿಂದಾಗಿ ಫಸ್ಟ್ ಟೈಮ್ ಇಲ್ಲಿನ ಟೂರಿಸಂಗೆ ದೊಡ್ಡ ಪೆಟ್ಟು ಬೀಳ್ತಾ ಇದೆ. ಇನ್ನು ಲಡಾಖ್ ಹೋರಾಟದ ರೂವಾರಿ ಸೋನಂ ವಾಂಗ್ಚುಕ್ ಪಾಕ್ ಜೊತೆ ಲಿಂಕ್ ಹೊಂದಿದ್ದಾರೆ. ಅವರು ಪಾಕಿಸ್ತಾನಕ್ಕೆ ಹೋಗಿ ಬಂದಿದ್ರು ಅನ್ನೋ ಆರೋಪ ಇದೆ. ಬಾಂಗ್ಲಾಗೆ ಹೋಗಿ ಬಂದಿದ್ರು, ಲಿಂಕ್ ಹೊಂದಿದ್ದಾರೆ ಅನ್ನೋ ಆರೋಪ. ಈ ಬಗ್ಗೆ ತನಿಖೆ ನಡೆಸಲಾಗ್ತಾ ಇದೆ ಅಂತ ಲಡಾಖ್ ಡಿಜಿಪಿ SD ಸಿಂಗ್ ಜಾಮ್ವಾಲ್ ಹೇಳಿದರು. ಆದರೆ ಅದನ್ನು ವಾಂಗ್ಚುಕ್ ಪತ್ನಿ ಗೀತಾಂಜಲಿ ಆಂಗ್ಮೋ ಇಲ್ಲ ಅಂತ ಹೇಳಿದ್ದಾರೆ, ನಿರಾಕರಿಸಿದ್ದಾರೆ. ವಾಂಗ್ಚುಕ್ ಗಾಂಧಿವಾದಿ ರೀತಿ ಪ್ರತಿಭಟಿಸ್ತಾ ಇದ್ರು, ಅವ್ರ ಬಗ್ಗೆ ತಪ್ಪು ತಿಳ್ಕೊಳ್ಳಲಾಗಿದೆ ಅನ್ನೋ ಒಂದು ಸಮರ್ಥನೆಯನ್ನ ಪತಿ ಪರವಾಗಿ ಅವರ ಪತ್ನಿ ಕೊಟ್ಟಿದ್ದಾರೆ. ಇನ್ನು ಉತ್ತರ ಪ್ರದೇಶದಲ್ಲಿ ಕೋಲಾಹಲ ಸೃಷ್ಟಿಸಿರೋ ಐ ಲವ್ ಮಹಮ್ಮದ್ ಟ್ರೆಂಡ್ ಇದೀಗ ಮಹಾರಾಷ್ಟ್ರದಲ್ಲೂ ಕೂಡ ಹರಡಿ ಗಲಭೆ ಎಬ್ಬಿಸಿದೆ. ಮಹಾರಾಷ್ಟ್ರದ ಅಹಿಲ್ಯಾ ನಗರ್ನಲ್ಲಿರೋ ಮಿಲಿವಾಡ ಅನ್ನೋ ಏರಿಯಾದಲ್ಲಿ ರಂಗೋಲಿ ಹಾಕಲಾಗಿತ್ತು. ಸಾಂಪ್ರದಾಯಿಕವಾಗಿ ರಂಗೋಲಿ ಹಾಕ್ತಾರಲ್ಲ, ಆ ರಂಗೋಲಿಯನ್ನು ತಿದ್ದಿ ಗೀಚ್ ಚೇಂಜ್ ಮಾಡಿ ಐ ಲವ್ ಮಹಮ್ಮದ್ ಅಂತ ಬರೆದು ಹೋಗಿದ್ರು ಅವರು. ನಂತರ ಬೆಳಗಾಗುವಷ್ಟರಲ್ಲಿದ್ದು ಸೋಷಿಯಲ್ ಮೀಡಿಯಾದಲ್ಲಿ ಭಾರಿ ಆಕ್ರೋಶಕ್ಕೆ ಕಾರಣ ಆಗಿದೆ. ಪರಿಣಾಮ ಅಲ್ಲಿ ಮತ್ತೆ ಪ್ರತಿಭಟನೆ ಭುಗಿಲೇಳ್ತು. ಬ್ಯುಸಿಯಾಗಿರೋ ಅಹಿಲ್ಯಾ ನಗರ ಸಂಭಾಜಿ ಹೈವೇಯನ್ನ ಬ್ಲಾಕ್ ಮಾಡಲಾಯಿತು. ನಂತರ ಸ್ಥಳೀಯರು ಈ ಕುರಿತು ಪೊಲೀಸ್ ಸ್ಟೇಷನ್ನಲ್ಲಿ FIR ಕೂಡ ದಾಖಲಿಸಿ ರಂಗೋಲಿ ಬಿಡಿಸಿದ್ದ ಅವರ ವ್ಯಕ್ತಿಯನ್ನ ಅರೆಸ್ಟ್ ಕೂಡ ಮಾಡಲಾಯಿತು. ಆದರೂ ಅಲ್ಲಿಗೆ ತಣ್ಣಗಾಗದ ಪ್ರತಿಭಟನಾಕಾರರು ಮಹಾರಾಷ್ಟ್ರದ ಕೋಟ್ಲಾ ಅನ್ನೋ ಕಡೆ ಕೂಡ ಪ್ರತಿಭಟಿಸಿದ್ದಾರೆ. ಆಮೇಲೆ ಪ್ರತಿಭಟನಾಕಾರರನ್ನ ಸಮಾಧಾನ ಪಡಿಸೋಕೆ ಬಂದ ಪೊಲೀಸರ ಮೇಲೆ ಕಲ್ಲು ತೂರಾಟ ಕೂಡ ಮಾಡಿದ್ದಾರೆ. ಇದನ್ನ ತಡೆದು ಪ್ರತಿಭಟನಾಕಾರರನ್ನು ಚದುರಿಸೋಕೆ ಪೊಲೀಸರು ಲಘು ಲಾಠಿ ಚಾರ್ಜ್ ಮಾಡಿದ್ದಾರೆ. ಸದ್ಯ ಪರಿಸ್ಥಿತಿ ಕಂಟ್ರೋಲ್ಗೆ ಬಂದಿದೆ ಅಂತ ಪೊಲೀಸರು ಹೇಳಿದ್ದಾರೆ. ಆದರೆ ಈ ಗಲಭೆ ವೇಳೆ 30 ಜನರನ್ನ ವಶಕ್ಕೆ ಪಡೆದು ಈ ಘಟನೆ ಸಂಬಂಧ ಹೊಸ FIR ದಾಖಲಿಸಲಾಗಿದೆ. ಈ ಗಲಭೆಗೆ ಮಹಾರಾಷ್ಟ್ರ ಸಿಎಂ ದೇವೇಂದ್ರ ಫಡ್ನವೀಸ್ ಕಾಮೆಂಟ್ ಮಾಡಿ, ಇದರ ಹಿಂದಿನ ಪಿತೂರಿ ಏನಿದೆ ಅಂತ ನಾವು ಪರಿಶೀಲಿಸ್ತೀವಿ. ಉದ್ದೇಶಪೂರ್ವಕವಾಗಿ ಸಮಾಜದಲ್ಲಿ ಉದ್ವಿಗ್ನತೆ ಸೃಷ್ಟಿಸೋಕೆ ಈ ರೀತಿ ಮಾಡಿರೋ ಹಾಗೆ ಕಾಣಿಸ್ತಾ ಇದೆ ಅಂತ ಹೇಳಿದ್ದಾರೆ. ಮೋದಿ ಮತ್ತು ಮೆಲನಿ ಮತ್ತೆ ಸುದ್ದಿಯಲ್ಲಿದ್ದಾರೆ. ಇಟಲಿಯ ಪ್ರಧಾನಿ ಜಾರ್ಜಿಯಾ ಮೆಲನಿ ಅವರ ಒಂದು ಆತ್ಮಚರಿತ್ರೆ ಏನ್ ಬಂದಿದೆ, ಅದಕ್ಕೆ ಇಂಟ್ರೆಸ್ಟಿಂಗ್ ವ್ಯಕ್ತಿಯೊಬ್ಬರು ಮುನ್ನುಡಿ ಬರೆದು ಬಿಟ್ಟಿದ್ದಾರೆ. ಯಾರು ಬರೆದಿದ್ದಾರೆ? ಭಾರತದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಮುನ್ನುಡಿ ಬರೆದು ಬಿಟ್ಟಿದ್ದಾರೆ. ಐ ಆಮ್ ಜಾರ್ಜಿಯಾ, ಮೈ ರೂಟ್ಸ್ ಮೈ ಪ್ರಿನ್ಸಿಪಲ್ಸ್ ಅನ್ನೋ ಮೆಲನಿ ಅವರ ಆತ್ಮಚರಿತ್ರೆಯ ಇಂಡಿಯನ್ ಎಡಿಷನ್ಗೆ ನರೇಂದ್ರ ಮೋದಿ ಅವರು ಮುನ್ನುಡಿ ಬರೆದಿದ್ದಾರೆ. ಅದರಲ್ಲಿ ಮೋದಿ ಮೆಲನಿ ಅವರ ಪುಸ್ತಕವನ್ನ ತಮ್ಮ ಮನ್ ಕಿ ಬಾತ್ಗೆ ಹೋಲಿಸಿದ್ದಾರೆ. ಇದು ಮೆಲನಿ ಅವರ ಮನ್ ಕಿ ಬಾತ್,
ಮೆಲನಿ ಅವರ ಪುಸ್ತಕಕ್ಕೆ ಮುನ್ನುಡಿ ಬರೆಯುವುದು ನನಗೆ ತುಂಬಾ ಗೌರವದ ವಿಚಾರ. ನಾನಿದನ್ನ ಗೌರವ, ಮೆಚ್ಚುಗೆ ಮತ್ತು ಸ್ನೇಹ, ಫ್ರೆಂಡ್ಶಿಪ್ ನಿಂದ ಬರೆದಿದ್ದೇನೆ. ಮೆಲನಿ ಒಬ್ರು ದೊಡ್ಡ ದೇಶ ಪ್ರೇಮಿ, ಅದ್ಭುತ ನಾಯಕಿ ಅಂತ ಮೋದಿ ಹೊಗಳ್ಬಿಟ್ಟು ಬರೆದಿದ್ದಾರೆ. ಬಹಳ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಅವರಿಗೆ ಜೀವ ಬೆದರಿಕೆ ಒಡ್ಡಲಾಗಿದೆ. ಬಾಂಗ್ಲಾದೇಶ ತರ, ನೇಪಾಳ ತರ ಗಲಾಟೆ ಎಬ್ಸಿ ಸರ್ಕಾರವನ್ನು ಉರುಳಿಸ್ಬಿಡ್ತೀವಿ ಅನ್ನೋ ಲೆಕ್ಕಾಚಾರದಲ್ಲಿ ಏನಾದ್ರೂ ಯೋಚನೆ ಮಾಡಿದ್ರೆ ಆ ರೀತಿ ಕನಸು ಕಂಡ್ರು ಸಾಕು, ಅವರ ಎದೆಗೆ ಗುಂಡು ಹಾಕ್ತೀವಿ ಅಂತ ಹೇಳಿ ಕೇರಳದ ಮಾಜಿ ಎಬಿವಿಪಿ ಅಧ್ಯಕ್ಷ ಪ್ರಿಂಟು ಮಹಾದೇವ್ ಅನ್ನೋ ವ್ಯಕ್ತಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಈತನ ಈ ಉಗ್ರ ಹೇಳಿಕೆಗೆ ಇದೀಗ ಕಾಂಗ್ರೆಸ್ ನಾಯಕ ಕೆಸಿ ವೇಣುಗೋಪಾಲ್ ಕೇಂದ್ರ ಗೃಹ ಮಂತ್ರಿ ಅಮಿತ್ ಶಾ ಅವರಿಗೆ ಪತ್ರ ಬರೆದು ಕೂಡಲೇ ಕಾನೂನು ಕ್ರಮ ತಗೊಳ್ಳಿ ಈತನ ಮೇಲೆ ಅಂತ ಹೇಳಿ ಒತ್ತಾಯ ಮಾಡಿದ್ದಾರೆ. ಆಕ್ಚುಲಿ ಕೇರಳದಲ್ಲಿ ಕಮ್ಯುನಿಸ್ಟ್ ಸರ್ಕಾರ ಇದೆ, INDA ಕೂಟದ ಪಾಲುದಾರ ಪಕ್ಷದ ಸರ್ಕಾರವೇ ಅಲ್ಲಿದೆ. ಪೊಲೀಸರು ಕೂಡ ಕೇರಳ ಸರ್ಕಾರವೇ ನಿಭಾಯಿಸುತ್ತೆ. ಈತನನ್ನ ಹಿಡಿದು ಒಳಗೆ ಹಾಕುವ ಜವಾಬ್ದಾರಿ ಕೇರಳ ಪೊಲೀಸರಿದೆ. ಪಿಣರಾಯಿ ವಿಜಯನ್ ಅವ್ರಿಗೂ ಒಂದು ಲೆಟರ್ ಬರೀಬೇಕಾಗಿತ್ತು. ಇವರು ಯಾರೇ ಆಗ್ಲಿ ಸ್ನೇಹಿತರೆ, ಯಾರ ಬಗ್ಗೆನಾದ್ರೂ ಆಗ್ಲಿ ಕೊಲ್ತೀವಿ, ಸಾಯಿಸ್ತೀವಿ ಅಥವಾ ಗುಂಡು ಹಾಕಿಬಿಡ್ತೀವಿ, ಅದೆಲ್ಲ ಅನಾಗರಿಕ ವರ್ತನೆ, ಅದು ಉಗ್ರ ಮನಸ್ಥಿತಿ. ಅದು ಯಾರೇ ಮಾಡಿದ್ರು ಕೂಡ ಅದನ್ನ ಹಂಗೆ ಕಂಡಮ್ ಮಾಡಬೇಕು. ಇನ್ನು ನೆರೆಯ ಮಹಾರಾಷ್ಟ್ರದಲ್ಲಿ ಭಾರಿ ಮಳೆ ಮುಂದುವರೆದಿದೆ. ಪರಿಣಾಮ ಕಳೆದ 24 ಗಂಟೆಯಲ್ಲಿ ಕನಿಷ್ಠ 10 ಮಂದಿ ಪ್ರಾಣ ಕಳ್ಕೊಂಡಿದ್ದಾರೆ. 11,800 ಜನರನ್ನ ಸೇಫ್ ಜಾಗಗಳಿಗೆ ಶಿಫ್ಟ್ ಮಾಡಲಾಗಿದೆ. ಅದರಲ್ಲೂ ವಾಣಿಜ್ಯ ನಗರಿ ಮುಂಬೈನಲ್ಲಿ ಶನಿವಾರದಿಂದ ಧಾರಾಕಾರ ಮಳೆಯಾಗ್ತಿದೆ. ಅತ್ತ ಸೋಲಾಪುರ, ಬೇಡ್, ನಾಂದೇಡ್ ಮತ್ತು ಪರ್ಬಾನಿ ಜಿಲ್ಲೆಗಳಲ್ಲೂ ಕೂಡ ಮಳೆ ಜಾಸ್ತಿ ಆಗ್ತಿದೆ. ಸಂಕಷ್ಟದಲ್ಲಿ ಇದ್ದವರನ್ನ ರಕ್ಷಿಸೋಕೆ ಮಹಾರಾಷ್ಟ್ರದಾದ್ಯಂತ ಒಟ್ಟು 16 NDRF ತಂಡಗಳನ್ನ ನಿಯೋಜನೆ ಮಾಡಲಾಗಿದೆ. ಆರ್ಥಿಕ ಭಯೋತ್ಪಾದಕರ ರೀತಿ ವರ್ತಿಸ್ತಾ ಇರೋ ಅಮೆರಿಕ ಅಧ್ಯಕ್ಷ ಟ್ರಂಪ್ ಮಹಾಶಯ ಮತ್ತೊಂದು ದೊಡ್ಡ ನಿರ್ಧಾರ ತಗೊಂಡಿದ್ದಾರೆ. ಅಮೆರಿಕದಿಂದ ಹೊರಗೆ ತಯಾರಾಗೋ ಸಿನಿಮಾಗಳ ಮೇಲೆ 100% ಟ್ಯಾರಿಫ್ ಹೇರಿದ್ದಾರೆ. ಮಗುವಿನ ಕೈಯಿಂದ ಕ್ಯಾಂಡಿ ಕಳ್ಳತನ ಮಾಡಿದ ಹಾಗೆ ಬೇರೆ ರಾಷ್ಟ್ರಗಳು ಅಮೆರಿಕದ ಮೂವಿ ಬಿಸ್ನೆಸ್ ಅನ್ನ ಕಳ್ಳತನ ಮಾಡ್ತಿವೆ. ಇದರಿಂದ ದುರ್ಬಲ ಮತ್ತು ಅಸಮರ್ಥ ಗವರ್ನರ್ ಹೊಂದಿರೋ ಕ್ಯಾಲಿಫೋರ್ನಿಯಾ ರಾಜ್ಯ ತುಂಬಾ ಹಾನಿಗೊಳಗಾಗಿದೆ. ಅದರಿಂದ ಎಂದಿಗೂ ಎಂಡ್ ಆಗದ ಮತ್ತು ದೀರ್ಘಾವಧಿಯ ಸಮಸ್ಯೆಗಳನ್ನ ಪರಿಹರಿಸೋಕೆ ನಾನು ಅಮೆರಿಕದಿಂದ ಹೊರಗೆ ನಿರ್ಮಾಣವಾಗೋ ಸಿನಿಮಾಗಳ ಮೇಲೆ 100% ಟ್ಯಾರಿಫ್ ಹಾಕ್ತಾ ಇದ್ದೀನಿ ಅಂತ ಘೋಷಿಸಿದ್ದಾರೆ. ಏನೋ ವಾರದ ಮೊದಲ ಸೆಷನ್ ನಲ್ಲಿ ಭಾರತದ ಷೇರುಪೇಟೆ ಫ್ಲಾಟ್ ಆಗಿದೆ. ದಿನದ ವಹಿವಾಟಿನ ಅಂತ್ಯಕ್ಕೆ ಸೆನ್ಸೆಕ್ಸ್ 61 ಪಾಯಿಂಟ್ಸ್ ಬಿದ್ದು 80,364ಕ್ಕೆ ತಲುಪಿದೆ. ನಿಫ್ಟಿ 19 ಪಾಯಿಂಟ್ಸ್ ಡೌನ್ ಆಗಿ 24,634ಕ್ಕೆ ರೀಚ್ ಆಗಿದೆ. ಅಮೆರಿಕ ಅಧ್ಯಕ್ಷ ಟ್ರಂಪ್ ರಿಂದ ಮತ್ತೆ ಮಾರ್ಕೆಟ್ಗೆ ಪೆಟ್ಟು ಬಿದ್ದಿದೆ. ಅಮೆರಿಕವನ್ನ ರಕ್ಷಿಸ್ತೀನಿ ಅಂತ ಹೇಳಿ ಟ್ರಂಪ್ ಮಹಾಶಯ H-1B ವೀಸಾ ದರ ಏರಿಕೆ ಮತ್ತು ಫಾರ್ಮಾ ಸೇರಿದಂತೆ ಇನ್ನಿತರ ಸೆಕ್ಟರ್ನ ಪ್ರಾಡಕ್ಟ್ಸ್ ಮೇಲೆ ಟ್ಯಾರಿಫ್ ಹಾಕ್ತಾ ಹೋಗ್ತಿದ್ದಾರೆ. ಹಾಗೆ ಭಾರತ ಮತ್ತು ಅಮೆರಿಕ ನಡುವಿನ ವ್ಯಾಪಾರ ಒಪ್ಪಂದ ಯಾವುದೇ ಸ್ಪಷ್ಟತೆ ಇಲ್ಲ. ವಿದೇಶಿ ಬಂಡವಾಳದ ಹೊರಹರಿವು ಕೂಡ ನಿಲ್ತಿಲ್ಲ. ಹೀಗಾಗಿ ನಿರಂತರ 7ನೇ ಸೆಷನ್ ನಲ್ಲಿ ಭಾರತದ ಷೇರುಪೇಟೆ ತಪಾತ ಮಾಡಿಕೊಂಡಿದೆ. ಇಂಡಸ್ಇಂಡ್ ಬ್ಯಾಂಕ್, ಟೈಟನ್ ಕಂಪನಿ, ವಿಪ್ರೋ, ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಮತ್ತು NTPC ಷೇರುಗಳು ಗ್ರೀನ್ ನಲ್ಲಿದ್ವು. ಇತ ಆಕ್ಸಿಸ್ ಬ್ಯಾಂಕ್, ಮಾರುತಿ ಸುಜುಕಿ, ಲಾರ್ಸನ್ ಅಂಡ್ ಟೂಬ್ರೋ, ICICI ಬ್ಯಾಂಕ್ ಮತ್ತು ಭಾರತಿ ಏರ್ಟೆಲ್ ಷೇರುಗಳು ರೆಡ್ ನಲ್ಲಿದ್ವು. ಡಾಲರ್ ಮುಂದೆ ರೂಪಾಯಿ ಮೌಲ್ಯ 7 ಪೈಸೆ ಇಳಿಕೆಯಾಗಿ 88 ರೂಪಾಯಿ 79 ಪೈಸೆಯಾಗಿದೆ. ಇನ್ನು ಚಿನ್ನ ಮತ್ತು ಬೆಳ್ಳಿ ಬೆಲೆ ವಿಚಾರಕ್ಕೆ ಬಂದರೆ 24 ಕ್ಯಾರೆಟ್ನ 10 ಗ್ರಾಂ ಚಿನ್ನದ ಬೆಲೆಯಲ್ಲಿ 2,192 ರೂಪಾಯಿ ಹೆಚ್ಚಾಗಿ 1,15,454 ರೂಪಾಯಿ ಆಗಿದೆ. 22 ಕ್ಯಾರೆಟ್ನ 10 ಗ್ರಾಂ ಚಿನ್ನದ ಬೆಲೆಯಲ್ಲಿ 2,010 ರೂಪಾಯಿ ಹೆಚ್ಚಾಗಿ 1,05,760 ರೂಪಾಯಿ ಆಗಿದೆ. 1 ಕೆಜಿ ಬೆಳ್ಳಿ ಬೆಲೆಯಲ್ಲಿ 6,287 ರೂಪಾಯಿ ಹೆಚ್ಚಾಗಿ 1,44,387 ರೂಪಾಯಿ ಆಗಿದೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಫುಲ್ ನ್ಯೂಸ್. ನಾವು ಕೊಯ್ದಿಲ್ಲ, ಎಳೆದಿಲ್ಲ, ಕಿರ್ಚಾಡಿಲ್ಲ, ಬರೀ ಸುದ್ದಿ ತರ ನಿಮಗೆ ತಲುಪಿಸೋ ಪ್ರಯತ್ನವನ್ನ ಮಾಡಿದ್ದೀವಿ. ನಿಮಗೆ ಇದು ಇಷ್ಟ ಆಗ್ತಿದ್ರೆ ಮಸ್ತ್ ಮಗ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡೋದನ್ನ ಯಾವುದೇ ಕಾರಣಕ್ಕೂ ಮರಿಬೇಡಿ ಅಂತ ನಿಮ್ಮಲ್ಲಿ ನಮ್ಮ ಮನವಿ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತಿರೋಣ ಸ್ನೇಹಿತರೆ. ನಮಸ್ತೆ.